ಹರೇ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಒಂದು ಸಣ್ಣ ವಿಚಾರ, ಕೆಲವೊಬ್ಬರು ಸೂಚನೆ ಕೊಟ್ಟರು. ಅದಕ್ಕಾಗಿ ನಿಮ್ಮ ಮುಂದೆ ನಾನು ನನ್ನ ಆಧ್ಯಾತ್ಮ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಒಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ಬರುವ ದಿವಸಗಳಲ್ಲಿ 29ನೇ ತಾರೀಕು ಅಮಾವಾಸ್ಯೆ. ಅವತ್ತು ಷಡ್ಗ್ರಹ ಯೋಗ ಇದೆ. ಈ ಪ್ರಸಂಗದಲ್ಲಿ ಎಲ್ಲರಿಗೂ ಅಂತಲ್ಲ, ಆದರೂ ಅನೇಕ ಸ್ವಲ್ಪ ವ್ಯತ್ಯಾಸ ಆಗುವಂಥ ಒಂದು ಪ್ರಸಂಗ. ಯಾರಿಗೆ ಸಾಧ್ಯವಾಗ್ತದೆ, ನಿಮ್ಮಲ್ಲಿ ಇರುವಂತಹ ಗುಡಿಗಳು, ತೀರ್ಥಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳು, ಅಲ್ಲಿ ಹೋಗಿ ವಿಶೇಷವಾಗಿ ಜಪ, ಪಾರಾಯಣ ಇವುಗಳನ್ನು ಮಾಡೋದು ವಿಶೇಷ ಒಂದು ಫಲದಾಯಕ ಅನ್ನೋ ಮಾತನ್ನು ಹೇಳ್ತಾರೆ. ಎಲ್ಲಿಗೆ ಹೋಗಲಿಕ್ಕೆ ಆಗದೇ ಇದ್ದರೂ ಕೂಡ ನೀವು ಇರುವಂತಹ ಸ್ಥಳದಲ್ಲೇ ಜಪ ಆದಿಗಳನ್ನು ಮಾಡೋದು ಉತ್ತಮ ಪಕ್ಷ. ಒಟ್ಟಾರೆ ಹೆಚ್ಚಿನ ಹೊಸ ಕಾರ್ಯಗಳ ಒಂದು ಕೈಗೊಳ್ಳೋದು ಬೇಡ. ಈ ಒಂದು 2-3 ದಿವಸಗಳಲ್ಲಿ ನಿಮ್ಮ ಕುಲದೇವರನ್ನು, ಗಾಯತ್ರಿ ಮಂತ್ರವನ್ನು, ನವಗ್ರಹ ಮಂತ್ರವನ್ನು ಜಪ ಮಾಡ್ತಾ ಇರ್ರಿ. ಈ ಪ್ರಸಂಗದಲ್ಲಿ ನಿಮ್ಮ ಮಾನಸಿಕ ವ್ಯಥೆ, ಚಿಂತೆ, ಒಂದು ಅಸಮಾಧಾನಗಳು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಯಾರು ಆಪ್ತರಿದ್ದಾರೆ, ಯಾರು ಹಿತೈಷಿಗಳಂತಿದ್ದಾರೆ, ಅವ್ರ ಮುಂದೆ ಹಂಚಿಕೊಳ್ಳಿ. ಯಾವುದಾದ್ರೂ ಒಂದು ಪರಿಷ್ಕಾರ ಸಿಕ್ಕೇ ಸಿಗುತ್ತದೆ. ಯಾರು ಯಾವುದಕ್ಕೂ ಕೂಡ ಒಮ್ಮೆಲೆ ಡಿಸಿಷನ್ ತೆಗೆದುಕೊಂಡು ಕೆಟ್ಟದಕ್ಕೆ ಪ್ರವೃತ್ತರಾಗೋದು ಬೇಡ. ಎಲ್ಲರಿಗೂ ಅಂತಲ್ಲ, ಕೆಲವೊಬ್ಬ ರಾಶಿಯವರಿಗೆ ಆ ತರಹ ಒಂದು ಪ್ರಭಾವ ಆಗುವಂತೆ ಇದೆ. ಹೀಗಾಗಿ ನಿಮ್ಮ ಮನಸ್ಸಿನ ವ್ಯಥೆಯನ್ನು ನೀವು ನಿಮ್ಮ ಮಿತ್ರರ ಜೊತೆಗೆ, ಆಪ್ತರ ಜೊತೆಗೆ ಹಂಚಿಕೊಳ್ರಿ. ಹಗರ ಆಗ್ತದೆ. ನವಗ್ರಹ ಜಪ, ಗಾಯತ್ರಿ ಜಪ, ಹರಿಕಥಾಮೃತ ಸಾರ ಪಾರಾಯಣ, ಸುಳಾದಿ ಪಾರಾಯಣ ಅಥವಾ ದಿವ್ಯಕ್ಷೇತ್ರ ದರ್ಶನ ಇವುಗಳನ್ನು ಮಾಡಿಕೊಳ್ಳೋದ್ರಿಂದ ಎಲ್ಲ ಪರಿಹಾರವಾಗ್ತದೆ. ಅದಕ್ಕಾಗಿ ಈ ಷಡ್ಗ್ರಹ ಯೋಗ ಅನ್ನೋದು ಬರ್ತಾ ಇದೆ. ಆದ ಕಾರಣ ಎಲ್ಲರೂ ಕೂಡ ಒಂದು ಆಸ್ತಿಕ ಭಾವನೆಯಿಂದ, ಒಂದು ಧೈರ್ಯದಿಂದ ಇರಬೇಕು ಅನ್ನೋದನ್ನು ಒಂದು ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಹರೇ ನಮಃ.